Hi students, welcome to the first PUC Computer Science online class. Say students, ತುಂಬಾ ಜನ ನನಗೆ ಫೋನ್ ಮಾಡ್ತಿದ್ರು ಸರ್ ನಮ್ಗೆ ವಿಡಿಯೋಸ್ ಸರಿಯಾಗಿ ಸಿಗ್ತಿಲ್ಲ ಅಂತ ಹೇಳಿ. ಪ್ಯಾರೆಂಟ್ಸ್ ಕೂಡ ಇನ್ಫಾರ್ಮ್ ಮಾಡ್ತಿದ್ದಾರೆ, ಸ್ಟೂಡೆಂಟ್ಸ್ ಕೂಡ ಇನ್ಫಾರ್ಮ್ ಮಾಡ್ತಿದ್ದಾರೆ. ಸೇ ಸ್ಟೂಡೆಂಟ್ಸ್, ಒಂದು ಸ್ಮಾಲ್ ಟೆಕ್ನಿಕ್ ನಿಮ್ಗೆ ಇನ್ಮೇಲೆ ವಿಡಿಯೋಸ್ ಡೈರೆಕ್ಟ್ ಆಗಿ ಬರ್ಲಿಕ್ಕೆ. ಸಿ ಸ್ಕ್ರೀನ್ ಮೇಲೆ ನಿಮ್ಗೆ ಕಾಣಿಸ್ತಿದೆಯಲ್ವಾ? ಸೊ ನಿಮ್ಮ ಯೂಟ್ಯೂಬ್ ಲಿಂಕ್ ಆನ್ ಆಗಿದ ತಕ್ಷಣ ನಮ್ಮ ವಿಡಿಯೋಸ್ ನಿಮ್ಗೆ ಫಸ್ಟ್ ಬರಬೇಕು ಅಂತಂದ್ರೆ ಇಲ್ಲಿದೆ ನೋಡಿ ಸ್ಟೂಡೆಂಟ್, ಸ್ಕ್ರೀನ್ ಮೇಲೆ ಕಾಣಿಸ್ತಿದ್ಯಾ? ದಟ್ ಇಸ್ ಕಾಲ್ಡ್ ಸಬ್ಸ್ಕ್ರೈಬ್ ಅಂತ ಇದೆ. ಕೆಳಗಡೆ ಇರುತ್ತೆ ಸ್ಟೂಡೆಂಟ್ಸ್, ಸಬ್ಸ್ಕ್ರೈಬ್ ನ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ರೆಡ್ ಕಲರ್ ಅಲ್ಲಿ ಇರೋದು ಈಗೇನ್ ಬ್ಲಾಕ್ ಕಲರ್ ಕನ್ವರ್ಟ್ ಆಗುತ್ತೆ. ಈಗೇನ್ ಸ್ಟೂಡೆಂಟ್ಸ್, ಅದ್ರ ಪಕ್ಕದಲ್ಲಿ ಬೆಲ್ ಸಿಂಬಲ್ ಇರುತ್ತೆ, ಅದನ್ನ ಒಂದ್ಸತಿ ಕ್ಲಿಕ್ ಮಾಡಿ ಸ್ಟೂಡೆಂಟ್ಸ್. ಇಲ್ಲಿ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಬೆಲ್ ಸಿಂಬಲ್ ಕ್ಲಿಕ್ ಮಾಡಿದ ತಕ್ಷಣ 3 ಆಪ್ಷನ್ಸ್ ಬರುತ್ತೆ: ಆಲ್, ಪರ್ಸನಲೈಸ್ಡ್, ನನ್. ಸೊ ಯು ಶುಡ್ ಸೆಲೆಕ್ಟ್ ಆಲ್ ಸ್ಟೂಡೆಂಟ್ಸ್. ಅದನ್ನ ಸೆಲೆಕ್ಟ್ ಮಾಡಿ ಬಿಟ್ಬಿಟ್ರೆ ಸಾಕು. ನಮ್ಮ ಕಾಲೇಜ್ ಕಡೆಯಿಂದ ಯಾವ ವಿಡಿಯೋಸ್ ಆಗುತ್ತೆ ಅದ್ರದ್ದು ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ. ನಿಮಗೆ ಗೊತ್ತಾಗ್ಬಿಡುತ್ತೆ ಹೇಗೆ ಕ್ಲಾಸಸ್ ರನ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಸೊ ಕ್ಲಾಸಸ್ ನ ಸ್ಟಾರ್ಟ್ ಮಾಡ್ಬಿಡೋಣವಾ? ಅಗೇನ್ ವೆಲ್ಕಮ್ ಸ್ಟೂಡೆಂಟ್ಸ್. ಸೊ ಇನ್ ದ ಪ್ರೀವಿಯಸ್ ಕ್ಲಾಸ್ ವಿ ಆರ್ ಡಿಸ್ಕಸ್ಡ್ ಅಬೌಟ್ ದ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ದ ಕಂಪ್ಯೂಟರ್ ಅಂಡ್ ಫಂಕ್ಷನಲ್ ಯೂನಿಟ್ಸ್ ಆಫ್ ದ ಕಂಪ್ಯೂಟರ್. ಫಂಕ್ಷನಲ್ ಯೂನಿಟ್ಸ್ ಅಂದಿದ ತಕ್ಷಣ ಇನ್ಪುಟ್ ಯೂನಿಟ್, central processing unit. Under that we are having 3 units: control unit, ALU arithmetic and logic unit, registers, memory unit and output unit, block diagram also. In depth ಆಗಿ ಸ್ಟಡಿ ಮಾಡ್ಕೊಳ್ತಾ ಬಂದಿದ್ದೀವಿ. ಬನ್ನಿ ಇವತ್ತಿನ ಹೊಸ ಕಾನ್ಸೆಪ್ಟ್ ಅನ್ನು ನೋಡ್ಬಿಡೋಣ. So that is called user. I was already explained students. Who is user? A person who use the computer system, referred as user. ಯಾರು ಕಂಪ್ಯೂಟರ್ನ ಯೂಸ್ ಮಾಡ್ತಿರ್ತಾರೆ ನಾವು ಅವ್ರನ್ನ ಯೂಸರ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ದ ನೆಕ್ಸ್ಟ್ ಡೆಫಿನೇಷನ್ ತಗೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. 1 ಮಾರ್ಕ್ ಕೇಳ್ಬಿಡ್ತಾರೆ. ಡೇಟಾ ಅಂಡ್ ಇನ್ಫಾರ್ಮೇಶನ್. ವಾಟ್ ಈಸ್ ಡೇಟಾ, ವಾಟ್ ಈಸ್ ಇನ್ಫಾರ್ಮೇಶನ್? ಚಿಕ್ಕ ವಯಸ್ಸಿಂದ ತುಂಬಾ ಸತಿ ಕೇಳಿರ್ತೀವಿ ಸ್ಟೂಡೆಂಟ್ಸ್, ಡೇಟಾ, ಇನ್ಫಾರ್ಮೇಶನ್ ಅಂತ. ಇವತ್ತು ಅದಕ್ಕೆ ಪ್ರಾಪರ್ ಮೀನಿಂಗ್ ನ ತಿಳ್ಕೊಳ್ಳೋಣ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಟ್ ಈಸ್ ಅ ಕಲೆಕ್ಷನ್ ಆಫ್ ರಾ ಫ್ಯಾಕ್ಟ್ಸ್, figures or statistics, then process it to generate some meaningful information. Information na nodi students, the processed data is known as information. Understand carefully. ಯಾವ ಡೇಟಾ ಅಂತ ಕರಿತೀವಿ ಅಂತಂದ್ರೆ ಯಾವುದು ಪ್ರಾಪರ್ ಆಗಿ ಇರಲ್ವೋ ಅದನ್ನ ನಾವು ಡೇಟಾ ಅಂತ ಕರಿತೀವಿ. ಯಾವುದು ಪ್ರಾಪರ್ ಆಗಿರುತ್ತೆ ನಾವು ಅದನ್ನ ಇನ್ಫಾರ್ಮೇಶನ್ ಅಂತ ಕರಿತೀವಿ. ಅಂದ್ರೆ ಡೇಟಾ, ಇನ್ಫಾರ್ಮೇಶನ್ ಎರಡರಲ್ಲೂ ಸಿಗೋದು ನಿಮ್ಗೊಂದೇ. ಏನಂತ ಕರಿತೀವಿ? ರಾ ಫ್ಯಾಕ್ಟ್ಸ್, ಫಿಗರ್ಸ್ ಆರ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳ್ತೀವಿ. ಅಂದ್ರೆ ಲೆಟರ್ಸ್ ನ ತಗೊಳ್ಳಿ, ನಂಬರ್ಸ್ ನ ತಗೊಳ್ಳಿ, ಸಿಂಬಲ್ಸ್ ನ ತಗೊಳ್ಳಿ, ಇದನ್ನೆಲ್ಲಾನು ನಾವೇನಂತ ಕರಿತೀವಿ? ಡೇಟಾ ಅಂತಾನೆ ಕರಿತೀವಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಡೇಟಾ ಅಂದಿದ ತಕ್ಷಣ ವಿಚ್ ಇಸ್ ನಾಟ್ ಆರ್ಗನೈಸ್ಡ್ ಅಂತ ಹೇಳ್ತೀವಿ. ಬಟ್ ಡೇಟಾ ಇಂದಾನೆ ನಿಮ್ಗೆ ಸಿಗೋದು ನೋಡಿ ಇಲ್ಲಿದೆ. ದೆನ್ ಪ್ರೊಸೆಸ್ ಟು ಜನರೇಟ್ ಸಮ್ ಮೀನಿಂಗ್ಫುಲ್ ಇನ್ಫಾರ್ಮೇಶನ್. ಅಂದ್ರೆ ನಿಮ್ಮ ಹತ್ರ ಇರೋ ಡೇಟಾನೇ ನೆಕ್ಸ್ಟ್ ನಿಮ್ಗೆ ಮೀನಿಂಗ್ಫುಲ್ ಇನ್ಫಾರ್ಮೇಶನ್ ಆಗುವಂಥದ್ದು. ಅಂದ್ರೆ ಯಾವ್ದಾದ್ರು ಕ್ಲಾಸ್ ನಡೀತಿದೆ ಅಂತ ತಿಳ್ಕೊಳ್ಳಿ. ಕ್ಲಾಸ್ ಅಲ್ಲಿ ಟೀಚರ್ ಏನ್ ಮಾಡ್ತಾರೆ? ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ನೀವು ನೋಟ್ ಮಾಡ್ಕೊಳ್ತೀರಾ, ಅದು ಡೇಟಾ ಆಗುತ್ತೆ ಸ್ಟೂಡೆಂಟ್. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅದೇ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನ್ ನೋಟ್ ಮಾಡ್ಕೊಂಡಿರ್ತೀರಾ, ನಿಮಗೆ ಸಬ್ಜೆಕ್ಟ್ ಲೆಕ್ಚರರ್ ನೋಟ್ಸ್ ನ ಪ್ರೊವೈಡ್ ಮಾಡ್ತಾರೆ, ನೀವು ಟೆಕ್ಸ್ಟ್ ಬುಕ್ಸ್ ನ ತಗೊಳ್ತೀರಾ. ಆ ನೋಟ್ಸ್ ಅಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದನ್ನ ನೀವು ಡೇಟಾ ಅಂತ ಕರೆಯೋದು ಬೇಡ, ಅದನ್ನ ನೀವು ಇನ್ಫಾರ್ಮೇಶನ್ ಅಂತ ಕರಿಬಹುದು. ಎರಡು ಒಂದೇ. ಬಟ್ ಡೇಟಾ ಅಂತಂದ್ರೆ ನೀವು ಬರ್ಕೊಂಡಿರೋದು ಪ್ರಾಪರ್ ಆಗಿರಲ್ಲ ಅಷ್ಟೇ. ಬಟ್ ಇನ್ಫಾರ್ಮೇಶನ್ ಅನ್ನೋದು ನಿಮ್ಗೆ ಪ್ರಾಪರ್ ಆಗಿರುತ್ತೆ ಸ್ಟೂಡೆಂಟ್ಸ್. ಇನ್ಫಾರ್ಮೇಶನ್ ಅಂತಂದ್ರೆ ಏನು? ದ ಪ್ರೊಸೆಸ್ಡ್ ಡೇಟಾ ಈಸ್ ನೌನ್ ಆಸ್ ಇನ್ಫಾರ್ಮೇಶನ್ ಅಂತ ಹೇಳ್ತೀವಿ. ಅಂದ್ರೆ ಪ್ರೊಸೆಸ್ಡ್ ಡೇಟಾ ಅಂದ ತಕ್ಷಣ ತುಂಬಾ ಸಿಂಪಲ್. ಯಾವುದು? the data which is organized, it is called the information. ಅಂದ್ರೆ ಯಾವ ಡೇಟಾ ಅಂತ ಕರಿತಿದ್ದೀರಾ ಅದನ್ನ ಆರ್ಗನೈಸ್ ಮಾಡಿದಾಗ, ಪ್ರೊಸೆಸ್ ಮಾಡಿದಾಗ ಅದನ್ನ ನೀವು ಇನ್ಫಾರ್ಮೇಶನ್ ಅಂತ ಕರಿಬೇಕು. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಮೊದಲಿಗೆ ಕಂಪ್ಯೂಟರ್ಗೆ ಕೊಡೋದನ್ನ, ಇಲ್ಲಿ ಡಯಾಗ್ರಾಮ್ ನೋಡಿ ಸ್ಟೂಡೆಂಟ್ಸ್, ಐಡಿಯಾ ಬರುತ್ತೆ. ಮೊದಲಿಗೆ ಕಂಪ್ಯೂಟರ್ಗೆ ಕೊಡೋದನ್ನ ನೀವು ಡೇಟಾ ಅಂತ ಕರಿಬೇಕು. ಅದು ಕಂಪ್ಯೂಟರ್ ರಿಸೀವ್ ಮಾಡ್ಕೊಳ್ಳುತ್ತೆ. ರಿಸೀವ್ ಮಾಡ್ಕೊಂಡು ಪ್ರೊಸೆಸ್ ಮಾಡುತ್ತೆ. ಏನೆಲ್ಲ ಮಿಸ್ಟೇಕ್ಸ್ ಇದೆ ಎಲ್ಲಾನು ಸರಿ ಮಾಡುತ್ತೆ. ಸರಿ ಮಾಡಿದ್ದೆಲ್ಲ ಆಗೋದ್ಮೇಲೆ ಅದು ಎಲ್ಲಿ ಗೊತ್ತಾಗುತ್ತೆ? ಇನ್ಫಾರ್ಮೇಶನ್ ಆಗಿ ಕನ್ವರ್ಟ್ ಆಗುತ್ತೆ. ಈಗ ನೋಡಿ, ನಿಮ್ ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ ಸ್ಟೂಡೆಂಟ್ಸ್. ಫಾರ್ ಎಕ್ಸಾಂಪಲ್, ಇನ್ಫಾರ್ಮೇಶನ್ ಇದೆ.
ದ ಪ್ರೊಸೆಸ್ ಡೇಟಾ ಈಸ್ ನೌನ್ ಆಸ್ ಇನ್ಫಾರ್ಮೇಶನ್ ಅಂತ ಕರಿತೀವಿ. ನೋಡಿ, ಇನ್ಫಾರ್ಮೇಶನ್ಗೆ ನಾನು ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ನ ಮಾಡ್ಬಿಡ್ತೀನಿ ಇಲ್ಲಿ. ಸೊ ಡಬಲ್ ಆರ್ ನ ಕೊಟ್ಬಿಟ್ಟಿದ್ದೀನಿ. ನೋಡಿ ಸ್ಟೂಡೆಂಟ್ಸ್, ಇಮ್ಮಿಡಿಯೇಟ್ ಡಬಲ್ ಆರ್ ಕೊಟ್ಟಿದ ತಕ್ಷಣ ರೆಡ್ ಲೈನ್ ಇಂಡಿಕೇಶನ್ ಇದೆ ನೋಡಿ, ನೀವು ಕೊಡ್ತಿರೋದು ಡೇಟಾ ಅಂತ ಕರೀರಿ. ಕಂಪ್ಯೂಟರ್ ರಿಸೀವ್ ಮಾಡ್ಕೊಳ್ತು, ರಿಸೀವ್ ಮಾಡ್ಕೊಂಡಿದ ತಕ್ಷಣ ಪ್ರೊಸೆಸ್ ಮಾಡಿದೆ, ಪ್ರೊಸೆಸ್ ಮಾಡಿದ ತಕ್ಷಣ ಇಷ್ಟೊತ್ತು ಇಲ್ಲದೆ ಇರೋ ರೆಡ್ ಲೈನ್ ಇಂಡಿಕೇಶನ್ ಕೊಡ್ತಿದೆ. ಏನ್ ರೆಡ್ ಲೈನ್ ಇಂಡಿಕೇಶನ್ ಅಂದ್ರೆ ಇನ್ಫಾರ್ಮೇಶನ್ ಸ್ಪೆಲ್ಲಿಂಗ್ ರಾಂಗ್ ಆಗಿದೆ ನೋಡ್ಕೊಳ್ಳಿ ಅಂತ. ಆಗ ನೀವೇನ್ ಮಾಡ್ತೀರಾ, ಅಲ್ಲಿಗೆ ಹೋಗ್ಬಿಟ್ಟು ಸರಿ ಮಾಡ್ತೀರಾ. ಸರಿ ಮಾಡಿದ ತಕ್ಷಣ ನೋಡಿ ಅಗೇನ್ ರೆಡ್ ಲೈನ್ ಇಂಡಿಕೇಶನ್ ಹೊರಟೋಗುತ್ತೆ. ಈಗ ಇದನ್ನ ನೀವು ಇನ್ಫಾರ್ಮೇಶನ್ ಅಂತ ಕರಿಬಹುದು. ಐಡಿಯಾ ಬಂತು ಸ್ಟೂಡೆಂಟ್ಸ್? ಯೂಸರ್, ಡೇಟಾ, ಇನ್ಫಾರ್ಮೇಶನ್, ಡಯಾಗ್ರಾಮ್ ಏನ್ ನಿಮ್ಗೆ ಎಕ್ಸಾಮಿನೇಷನ್ ಅಲ್ಲಿ ಕೊಡೋಲ್ಲ, ಬಟ್ ಡೇಟಾ ಡೆಫಿನೇಷನ್ ಕೊಡಬಹುದು, ಇನ್ಫಾರ್ಮೇಶನ್ ಡೆಫಿನೇಷನ್ ಕೊಡಬಹುದು. ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ದ ನೆಕ್ಸ್ಟ್ ಕಾನ್ಸೆಪ್ಟ್ ಸ್ಟೂಡೆಂಟ್ಸ್, ಸಮ್ ಅಡ್ವಾಂಟೇಜಸ್ ಆಫ್ ಕಂಪ್ಯೂಟರ್. ಸೊ ಇದು ನಿಮ್ಗೆ 10 ಮಾರ್ಕ್ಸ್ ಕೊಟ್ಟರು ಬರೆದು ಬಿಡ್ತೀರಾ. ಕಂಪ್ಯೂಟರ್ ಇಂದ ಉಪಯೋಗಗಳು ಏನೇನು, ಕಂಪ್ಯೂಟರ್ ಇಂದ ಅಡ್ವಾಂಟೇಜಸ್ ಏನೇನು ಅಂತ. ನಾನು ಕೆಲವೊಂದು 5 ಪಾಯಿಂಟ್ಸ್, ಅಂದ್ರೆ ನಿಮ್ಗೆ 5 ಮಾರ್ಕ್ಸ್ ಜಾಸ್ತಿ ಬರುವಂತದ್ದು ಫಸ್ಟ್ PUC ಅಲ್ಲಿ. 5 ಮಾರ್ಕ್ಸ್ಗೆ ಎಷ್ಟು ಬೇಕು 5 ಪಾಯಿಂಟ್ಸ್ ನ ಹಾಕಿದ್ದೀನಿ. ನಾನು ಇಲ್ಲಿ ಇಂಡಿಕೇಟ್ ಮಾಡಿರೋ ಪಾಯಿಂಟ್ಸ್ ನೀವು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಏನಿಲ್ಲ. ನಿಮ್ಗೆ ಯಾವ ಪಾಯಿಂಟ್ಸ್ ಜ್ಞಾಪಕ ಬಂದ್ರೆ ಅದನ್ನೇ ಎಕ್ಸ್ಪ್ಲೇನ್ ಮಾಡಿ. ಫಸ್ಟ್ ಪಾಯಿಂಟ್, ಯೂಸಿಂಗ್ ಕಂಪ್ಯೂಟರ್ ಪೀಪಲ್ ಕ್ಯಾನ್ ಕಮ್ಯುನಿಕೇಟ್ ಈಚ್ ಅದರ್. ಅಂದ್ರೆ ಕಂಪ್ಯೂಟರ್ನ ಉಪಯೋಗಿಸ್ಕೊಂಡು ಪೀಪಲ್ಸ್, ಮನುಷ್ಯರು ಏನ್ ಮಾಡ್ತಾರೆ, ಒಬ್ಬರನ್ನ ಒಬ್ರು ಕಮ್ಯುನಿಕೇಟ್ ಆಗ್ತಾರೆ. ಇಲ್ಲಿಂದ ನಾವು ಇನ್ಫಾರ್ಮೇಶನ್ ಇನ್ನೊಬ್ರು ಕಳಿಸ್ತೀವಿ. ಈಗ ನವೆಡೇಸ್ ನಾವು ನೋಡ್ತಿದೀವಿ, ವಾಟ್ಸಪ್ ಯೂಸ್ ಮಾಡ್ತೀವಿ, ಫೇಸ್ಬುಕ್ ಯೂಸ್ ಮಾಡ್ತೀವಿ, ಫೋಟೋಸ್ ನ ಕಳಿಸ್ತೀವಿ, ಇಮೇಲ್ಗಳನ್ನ ಯೂಸ್ ಮಾಡ್ತೀವಿ. ಹೇಗೆ? ಯೂಸಿಂಗ್ ಆಫ್ ದ ಕಂಪ್ಯೂಟರ್. ಸೊ ದ ನೆಕ್ಸ್ಟ್, ಸ್ಟೂಡೆಂಟ್ಸ್ ಕ್ಯಾನ್ ಕಲೆಕ್ಟ್ ರಿಕ್ವೈರ್ಡ್ ಇನ್ಫಾರ್ಮೇಶನ್ ಬೈ ಯೂಸಿಂಗ್ ಕಂಪ್ಯೂಟರ್ಸ್. ನಿಮ್ಗೆ ಏನಾದ್ರು ಪ್ರಾಜೆಕ್ಟ್ ಇದೆ ಅಂತ ತಿಳ್ಕೊಳ್ಳಿ. ಈಗ ಪ್ರಾಜೆಕ್ಟ್ಸ್ ಇಂದ ನೀವೇನಾದ್ರೂ ಪ್ರಾಜೆಕ್ಟ್ ಬೇಕಾಗಿರುವಂತ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೋಬೇಕು ಅಂತಂದ್ರೆ ನಾವು ಕಂಪ್ಯೂಟರ್ ನ ಇಂಟರ್ನೆಟ್ ನ ಯೂಸ್ ಮಾಡ್ತೀವಿ. ನೋಡಿ ಸ್ಟೂಡೆಂಟ್ಸ್, ಅಂದ್ರೆ ನೀವು ಇನ್ಫಾರ್ಮೇಶನ್ಸ್ ನ ಕೂಡ ಕಲೆಕ್ಟ್ ಮಾಡ್ಕೋಬೇಕು. ನೋಡಿ ಸ್ಟೂಡೆಂಟ್ಸ್, ಬ್ಯಾಂಕಿಂಗ್ ಸಿಸ್ಟಮ್ ಡಿಪೆಂಡ್ಸ್ ಅಪಾನ್ ಕಂಪ್ಯೂಟರ್. ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತಿನ ದಿವಸ ಬ್ಯಾಂಕ್ ಒಳಗಡೆ ಹೋದ್ರೆ ಕಂಪ್ಯೂಟರ್ ಇಲ್ಲ ಅಂತಂದ್ರೆ ನಿಮ್ಗೆ ಯಾವುದು ಯೂಸ್ ಆಗಲ್ಲ. ಅಲ್ಲಿಗೆ ಬ್ಯಾಂಕಿಂಗ್ ಸಿಸ್ಟಮ್ ಅನ್ನೋದು ಏನಾಗಿದೆ, ಕಂಪ್ಲೀಟ್ ಡಿಪೆಂಡ್ಸ್ ಆಗಿರೋದು ಕಂಪ್ಯೂಟರ್ ಮೇಲೆ. ಕಂಪ್ಯೂಟರ್ ಇಲ್ದೇ ಇರೋ ಬ್ಯಾಂಕ್ ನೋಡಿದೀರಾ? ಚಾನ್ಸೇ ಇಲ್ಲ ಸ್ಟೂಡೆಂಟ್ಸ್. ನೆಕ್ಸ್ಟ್ ಒನ್, ದಟ್ ಇಸ್ ಕಾಲ್ಡ್ ಡಿಫರೆಂಟ್ ಗೇಮ್ಸ್, ಸಾಂಗ್ಸ್, ವಿಡಿಯೋಸ್, ಮೂವೀಸ್ ಆರ್ ಅವೈಲಬಲ್ ಇನ್ ಅನ್ ಇಂಟರ್ನೆಟ್. ಎಸ್, ನಿಮಗ್ ಬಹಳ ಇಷ್ಟವಾಗಿರುವಂತದ್ದು ಪಾಯಿಂಟ್ ಇದು. ಇದನ್ನ ಮಾತ್ರ ಎಲ್ಲರೂ ಬರೀತೀರಾ ಅಂತ ಅನ್ಕೊಂಡಿದ್ದೀನಿ. ನೋಡಿ ಸ್ಟೂಡೆಂಟ್ಸ್, ಡಿಫರೆಂಟ್ ಗೇಮ್ಸ್, ಕಂಪ್ಯೂಟರ್ ಗೇಮ್ಸ್ ತುಂಬಾ ಆಡ್ತಿರ್ತೀರಲ್ವಾ. ಸೊ ದೆನ್ ಸಾಂಗ್ಸ್, ಫೇವ್ರೆಟ್ ಸಾಂಗ್ಸ್ ಇರುತ್ತೆ ನಿಮ್ದು ಅಂತ. ಅಂಡ್ ವಿಡಿಯೋಸ್ ಅಂಡ್ ಮೂವೀಸ್, ಇವೆಲ್ಲನೂ ನವೆಡೇಸ್ ಕಂಪ್ಯೂಟರ್ ಅಲ್ಲಿ ಸಿಗ್ತಿದೆ. ಸೊ ದ ನೆಕ್ಸ್ಟ್, ಗವರ್ನಮೆಂಟ್ ಅಂಡ್ ಬಿಗ್ ಆರ್ಗನೈಸೇಷನ್ಸ್ ಆರ್ ಯೂಸಿಂಗ್ ಕಂಪ್ಯೂಟರ್ಸ್. ದೊಡ್ಡ ದೊಡ್ಡ ಕಂಪನಿಗಳು, ದೊಡ್ಡ ದೊಡ್ಡ ಫ್ಯಾಕ್ಟರಿಗಳು ಅಷ್ಟೇ ಯಾಕೆ, ನಮ್ಮನ್ನೆಲ್ಲ ಮೇಂಟೈನ್ ಮಾಡ್ತಿರುವಂತಹ ಗವರ್ನಮೆಂಟ್ ಕೂಡ ಏನನ್ನ ಯೂಸ್ ಮಾಡ್ತಿದೆ ಅಂತಂದ್ರೆ ಕಂಪ್ಯೂಟರ್ ನ ಯೂಸ್ ಮಾಡ್ತಿದೆ ಸ್ಟೂಡೆಂಟ್ಸ್. ದೀಸ್ ಆರ್ ಆಲ್ ಸಮ್ ಅಡ್ವಾಂಟೇಜಸ್. ಅಗೇನ್ ಐ ಆಮ್ ರಿಪೀಟಿಂಗ್, ಇದೇ ಪಾಯಿಂಟ್ಸ್ ಬರೀಬೇಕು ಅಂತ ಏನಿಲ್ಲ. ನಿಮಗೆ ಗೊತ್ತಿರುವಂತಹ 5 ಪಾಯಿಂಟ್ಸ್ ನ ನೀಟಾಗಿ ಎಕ್ಸಾಮಿನೇಷನ್ ಅಲ್ಲಿ ಬರೀಬೇಕು. ಈಗ ದ ನೆಕ್ಸ್ಟ್ ಒನ್ ಸ್ಟೂಡೆಂಟ್ಸ್, ಐ ಹೋಪ್ ಅರ್ಥ ಆಗ್ತಿದೆ ಅನ್ಸುತ್ತೆ. ನೋಡಿ ಸ್ಟೂಡೆಂಟ್ಸ್, ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್. ಕಂಪ್ಯೂಟರ್ ಅಂದಿದ ತಕ್ಷಣ 2 ವರ್ಡ್ಗಳು ಜಾಸ್ತಿ ಬರ್ತಾ ಇರುತ್ತೆ. ಒಂದು ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಇದೆ ಅಂತಂದ್ರೆ ಅದ್ರ ಒಳಗಡೆ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ಸ್ ಅಂತೆಲ್ಲ ಹಾಕಿರ್ತಾರೆ. ಸೊ ಅಲ್ಲಿಗೆ ಹಾರ್ಡ್ವೇರ್ ಅಂದ್ರೆ ಏನು, ಸಾಫ್ಟ್ವೇರ್ ಅಂದ್ರೆ ಏನು ತಿಳ್ಕೊಳ್ಳೋಣ ಬನ್ನಿ. ಹಾರ್ಡ್ವೇರ್, ದ ಫಿಸಿಕಲ್ ಕಾಂಪೊನೆಂಟ್ಸ್ ಆಫ್ ದ ಕಂಪ್ಯೂಟರ್ ಈಸ್ ಕಾಲ್ಡ್ ಹಾರ್ಡ್ವೇರ್. ಎಕ್ಸಾಂಪಲ್, ಕೀಬೋರ್ಡ್, ಮೌಸ್, ಮಾನಿಟರ್, ಎಕ್ಸೆಟ್ರಾ. ನೋಡಿ ಸ್ಟೂಡೆಂಟ್ಸ್, ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಫಿಸಿಕಲ್ ಕಾಂಪೊನೆಂಟ್ಸ್ ಆಫ್ ದ ಕಂಪ್ಯೂಟರ್ ಅಂದ್ರೆ ನಮ್ಗೇನೆಲ್ಲ ಕಂಪ್ಯೂಟರ್ ಅಲ್ಲಿ ಕಾಣಿಸ್ತಿದೆ ಫಿಸಿಕಲ್ ಆಗಿ, ನಾವು ಅದನ್ನ ಹಾರ್ಡ್ವೇರ್ ಅಂತ ಕರಿಬಹುದು. ಹಾರ್ಡ್ವೇರ್ ಅಂತಂದ್ರೆ ಹೇಗ್ ಗೊತ್ತಾ, ವಿಚ್ ವಿ ಕ್ಯಾನ್ ಸಿ ಅಂಡ್ ವಿ ಕ್ಯಾನ್ ಟಚ್. ಅಂದ್ರೆ ನಾವು ನೋಡಬಹುದಾದಂತಹ, ಮುಟ್ಟಬಹುದಾದಂತಹ ಕಾಂಪೊನೆಂಟ್ಸ್ ನ ನಾವು ಹಾರ್ಡ್ವೇರ್ ಅಂತ ಕರಿತೀವಿ. ಅದಕ್ಕೆ ನಿಮ್ಮ ಕಂಪ್ಯೂಟರ್ನ ಯಾವುದೇ ಕಾಂಪೊನೆಂಟ್ ಎಲ್ಲದನ್ನು ನಾವು ನೋಡ್ಬೋದು, ಎಲ್ಲದನ್ನು ಟಚ್ ಮಾಡಬಹುದು. ದ ನೆಕ್ಸ್ಟ್ ಒನ್, ವಿಚ್ ಇಸ್ ಕಾಲ್ಡ್ ಸಾಫ್ಟ್ವೇರ್. ಸಾಫ್ಟ್ವೇರ್ ಅಂತಂದ್ರೆ ಏನು? ಸೀಕ್ವೆನ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ಆರ್ ಕಂಪ್ಯೂಟರ್ ಪ್ರೋಗ್ರಾಮ್ಸ್ ಆರ್ ಯೂಸ್ಡ್ ಟು ಪರ್ಫಾರ್ಮ್ ದ ಪರ್ಟಿಕ್ಯುಲರ್ ಟಾಸ್ಕ್ ಈಸ್ ಕಾಲ್ಡ್ ಸಾಫ್ಟ್ವೇರ್. ಅಂದ್ರೆ ಸೀಕ್ವೆನ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ಆರ್ ಕಂಪ್ಯೂಟರ್ ಪ್ರೋಗ್ರಾಮ್ಸ್ ಅಂತ ಕರಿತೀವಿ. ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ ಸ್ಟೂಡೆಂಟ್ಸ್. ನಿಮ್ಮ ಸೆಲ್ ಫೋನ್ ಡಿವೈಸ್ ಇದೆ ಅಂತ ತಿಳ್ಕೊಳ್ಳಿ. ಈಗ ನಮ್ಮ ವಿಡಿಯೋ ಏನೆಲ್ಲ ಪ್ಲೇ ಆಗ್ತಿದೆ, ದಟ್ ಈಸ್ ಕಾಲ್ಡ್ ಸಾಫ್ಟ್ವೇರ್. ನಿಮ್ಮ ಡಿವೈಸ್ ಅಂತ ಏನ್ ಕರಿತೀವಿ, ದಟ್ ಈಸ್ ಕಾಲ್ಡ್ ಹಾರ್ಡ್ವೇರ್. ಅಂದ್ರೆ ಒಂದು ಡಿವೈಸ್ ವರ್ಕ್ ಆಗ್ಬೇಕು ಅಂತಂದ್ರೆ ಅಲ್ಲಿ ಸಫಿಶಿಯಂಟ್ ಆಗಿರೋ ಹಾರ್ಡ್ವೇರ್ ವರ್ಕ್ ಆಗ್ಬೇಕು, ಸಾಫ್ಟ್ವೇರ್ ವರ್ಕ್ ಆಗ್ಬೇಕು. ಈ ಸಾಫ್ಟ್ವೇರ್ ಹೇಗ್ ಗೊತ್ತಾ, ವಿಚ್ ವಿ ಕ್ಯಾನ್ ಸಿ, ವಿ ಕ್ಯಾನ್ ನಾಟ್ ಟಚ್. ಅಂದ್ರೆ ಈ ಸಾಫ್ಟ್ವೇರ್ ನ ನೋಡಬಹುದು, ಬಟ್ ನಾವು ಟಚ್ ಮಾಡ್ಲಿಕ್ಕೆ ಆಗಲ್ಲ ಸ್ಟೂಡೆಂಟ್ಸ್.
ಮೊಬೈಲ್ ಆಫ್ ಆಗಿದೆ ಅಂತ ತಿಳ್ಕೊಳ್ಳಿ, ಅದು ಹಾರ್ಡ್ವೇರ್. ಆನ್ ಅಲ್ಲಿ ಇದ್ರು ಅದು ಹಾರ್ಡ್ವೇರ್, ಬಟ್ ಆನ್ ಆದ್ಮೇಲೆ ಸ್ಕ್ರೀನ್ ಮೇಲೆ ಏನೆಲ್ಲ ಕಾಣಿಸ್ತಿದೆ ಅದನ್ನ ನಾವು ಸಾಫ್ಟ್ವೇರ್ ಅಂತ ಕರಿಬೇಕು. ಎಕ್ಸಾಂಪಲ್ ನೋಡೋಣ. ನಿಮ್ಗೊಂದು ಲ್ಯಾಂಗ್ವೇಜ್ ಇದೆ C++. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ಸ್ಟೂಡೆಂಟ್ಸ್. C++. ತುಂಬಾ ಸ್ಟ್ರೆಸ್ ಮಾಡ್ತಿದ್ದೀನಿ. ಈ C++ ಇರೋದು 3 ಲೆಟರ್ಸು. ನಿಮ್ಮ 2 ವರ್ಷ ಜೀವನದಲ್ಲಿ ಇವನ್ ಬರ್ತಾನೆ. ನೀವೇ C++ ಪ್ರೋಗ್ರಾಮ್ ನ ಓದ್ತೀರಾ, ಮತ್ತೆ ಪ್ರೋಗ್ರಾಮ್ಸ್ ನ ಬರೀತೀರಾ. ಅದರ ಔಟ್ಪುಟ್ಸ್ ನಾನು ನೀವು ಕಾಲೇಜಿಗೆ ಬಂದಿದ ತಕ್ಷಣ ಕಂಪ್ಯೂಟರ್ ನ ಕೊಡ್ತೀನಿ. ಪ್ರತಿಯೊಬ್ರು ಆಪರೇಟ್ ಮಾಡ್ತೀರಾ, ಟೈಪಿಂಗ್ ನ ಮಾಡ್ತೀರಾ, ಅಲ್ಲಿ ರಿಸಲ್ಟ್ಸ್ ನ ಕೂಡ ನೋಡ್ತೀರಾ. ಸೊ ಹಾಗೆ ಎಕ್ಸಾಂಪಲ್ ಅಂದಾಗ ಜಾವಾ ಅಂತ ಕರಿತೀವಿ, ಇದು ಒಂದು ಸಾಫ್ಟ್ವೇರ್ ಸ್ಟೂಡೆಂಟ್ಸ್. ಅಂಡ್ ವಿಂಡೋಸ್ 8 ಅಂತ ಹೇಳ್ತೀವಿ. ನೀವು ಅಬ್ಸರ್ವ್ ಮಾಡಿದ್ರೆ ಕಂಪ್ಯೂಟರ್ನ ಆನ್ ಮಾಡಿದ ತಕ್ಷಣ ಗೊತ್ತಾಗ್ತಾ ಇರುತ್ತೆ ವಿಂಡೋಸ್ 8, ವಿಂಡೋಸ್ 7, ವಿಂಡೋಸ್ 2000, ವಿಂಡೋಸ್ ವಿಸ್ತಾ, ಈ ತರ ಡಿಫ್ರೆಂಟ್ ನೇಮ್ಸ್ ಇರುತ್ತೆ. ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ ಎಕ್ಸೆಟ್ರಾ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 2 ಡೆಫಿನೇಷನ್ ನ ಓದ್ತಿದೀವಿ ನಾವು. ಒಂದನ್ನ ಹಾರ್ಡ್ವೇರ್ ಅಂತ ಕರಿತೀವಿ, ಇನ್ನೊಂದನ್ನ ಸಾಫ್ಟ್ವೇರ್ ಅಂತ ಕರಿತೀವಿ. ಹಾರ್ಡ್ವೇರ್ ಅಂತಂದ್ರೆ ಫಿಸಿಕಲ್ ಕಾಂಪೊನೆಂಟ್ಸ್ ಆಫ್ ದ ಕಂಪ್ಯೂಟರ್, ಎಕ್ಸಾಂಪಲ್ ಕೀಬೋರ್ಡ್, ಮೌಸ್, ಮಾನಿಟರ್ ಎಕ್ಸೆಟ್ರಾ. ಸಾಫ್ಟ್ವೇರ್ ಅಂದ ತಕ್ಷಣ ಸೀಕ್ವೆನ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ಆರ್ ಕಂಪ್ಯೂಟರ್ ಪ್ರೋಗ್ರಾಮ್ಸ್ ಆರ್ ಯೂಸ್ ಟು ಪರ್ಫಾರ್ಮ್ ಪರ್ಟಿಕ್ಯುಲರ್ ಟಾಸ್ಕ್. ಟಾಸ್ಕ್ ಅಂದ್ರೆ ಕೆಲಸ ಅಂತ. ಯಾವುದೋ ಒಂದು ಕೆಲಸಕ್ಕೋಸ್ಕರ ನಾವು ಕಂಪ್ಯೂಟರ್ಗೆ ಇನ್ಸ್ಟ್ರಕ್ಷನ್ಸ್ ನ ಜೊತೆಗೆ ಪ್ರೋಗ್ರಾಮ್ಸ್ ನ ಕೊಡುವಂತ ಮೆಥಡ್ ನ ನಾವು ಸಾಫ್ಟ್ವೇರ್ ಅಂತ ಕರಿತೀವಿ. ಎಕ್ಸಾಂಪಲ್ C++, ಜಾವಾ, ವಿಂಡೋಸ್ 8 ಎಕ್ಸೆಟ್ರಾ. ಐಡಿಯಾ ಬರ್ತಾ ಇದೆಯಾ? ಕಾನ್ಸಂಟ್ರೇಟ್ ಹಿಯರ್ ಸ್ಟೂಡೆಂಟ್ಸ್. ದ ನೆಕ್ಸ್ಟ್ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ದಟ್ ಈಸ್ ಕಾಲ್ಡ್ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರ್. ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಇಲ್ಲ 3 ಮಾರ್ಕ್ಸ್ ಕೇಳಬಹುದು, ಇಲ್ಲ 2 ಮಾರ್ಕ್ಸ್ ಕೇಳಬಹುದು, ಇಲ್ಲ 5 ಮಾರ್ಕ್ಸ್ ಕೇಳಬಹುದು. ಎಕ್ಸ್ಪ್ಲೈನ್ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರ್. ಕಂಪ್ಯೂಟರ್ ನ ಗುಣಲಕ್ಷಣಗಳು ಯಾವ್ಯಾವು ಅಂತ. ದ ಪಾಯಿಂಟ್ ನಂಬರ್ 1, ಸ್ಪೀಡ್. ಸೊ ನಮಗಿಲ್ದೆ ಇರೋದು ಕಂಪ್ಯೂಟರ್ಗೆ ಇರುವಂತದನ್ನ ಸ್ಪೀಡ್ ಅಂತ ಕರಿತೀವಿ. ಸೊ ದ ನೆಕ್ಸ್ಟ್ ಮೆಮೊರಿ. ಎಸ್, ಇದು ಜಾಸ್ತಿ ನಮ್ಗಿಲ್ಲ, ಮೆಮೊರಿ ಅಂತ ಕರಿತೀವಿ. ಸೊ ದ ನೆಕ್ಸ್ಟ್ ಅಕ್ಯುರಸಿ ಅಂತ ಹೇಳ್ತೀವಿ. ಸೊ ದ ನೆಕ್ಸ್ಟ್ ಸ್ಟೋರೇಜ್, ವೆರಿ ವೆರಿ ಇಂಪಾರ್ಟೆಂಟ್. ದ ನೆಕ್ಸ್ಟ್ ಒನ್ ಕಾಸ್ಟ್. ಸೊ ಇನ್ನು ತುಂಬಾ ಕ್ಯಾರೆಕ್ಟರಿಸ್ಟಿಕ್ಸ್ ಬರುತ್ತೆ ಸ್ಟೂಡೆಂಟ್ಸ್. ನಾನು ನಿಮ್ಗೆ ಎಕ್ಸಾಮಿನೇಷನ್ ಪರ್ಪಸ್ ಆಗಿ 5 ಕ್ಯಾರೆಕ್ಟರಿಸ್ಟಿಕ್ಸ್ ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಬರ್ಕೊಂಡ್ರಿ ಅಲ್ವಾ? ದ ಪಾಯಿಂಟ್ ನಂಬರ್ 1 ಇಸ್ ಕಾಲ್ಡ್ ಸ್ಪೀಡ್. ನೋಡಿ ಸ್ಟೂಡೆಂಟ್, ಸ್ಪೀಡ್ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇಲ್ಲಿ ನಾನು ಕೊಟ್ಟಿರೋ ಸೆಂಟೆನ್ಸಸ್ ಬರಿಬೇಕು ಅಂತ ಏನಿಲ್ಲ. ನಿಮಗೆ ಏನ್ ಅನ್ಸುತ್ತೆ ಆ ವರ್ಡ್ ನ ನೋಡಿ ಅದಕ್ಕೆ 2 ಸೆಂಟೆನ್ಸ್ ನ ಬರೆದ್ರೆ ಸಾಕು. ಮೊದಲನೇದಾಗಿ ನೋಡೋಣ ಸ್ಪೀಡ್. ಕಂಪ್ಯೂಟರ್ ಇಸ್ ಎ ಫಾಸ್ಟ್ ಮಿಷಿನ್. ಆಸ್ ಸೂನ್ ಆಸ್ ಯೂಸರ್ ಗಿವ್ ಇನ್ಪುಟ್ಸ್, ಕಂಪ್ಯೂಟರ್ ಕ್ಯಾನ್ ಪ್ರೊವೈಡ್ ಪರ್ಫೆಕ್ಟ್ ಔಟ್ಪುಟ್ ಟು ದ ಯೂಸರ್. ಅಂದ್ರೆ ಕಂಪ್ಯೂಟರ್ ಅನ್ನೋದು ಒನ್ ಆಫ್ ದ ಫಾಸ್ಟ್ ಮಿಷಿನ್, ತುಂಬಾ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಆಸ್ ಸೂನ್ ಆಸ್ ಯೂಸರ್ ಗಿವ್ ಇನ್ಪುಟ್ಸ್ ಅಂದ್ರೆ ಯೂಸರ್ ನಾವು ಎಷ್ಟು ಬೇಗ ಇನ್ಪುಟ್ಸ್ ನ ಕೊಡ್ತೀವಿ, ಕಂಪ್ಯೂಟರ್ ನಮ್ಗೆ ಅಷ್ಟು ಬೇಗ ಔಟ್ಪುಟ್ ನ ಕೊಡುತ್ತೆ ಅಂತ. ಅಂದ್ರೆ ಕಂಪ್ಯೂಟರ್ಗೆ ನೀವು ಇನ್ಪುಟ್ ಲೇಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅವನ ಔಟ್ಪುಟ್ ಕೂಡ ಲೇಟ್ ಮಾಡ್ತಾನೆ ಸ್ಟೂಡೆಂಟ್ಸ್. ವಿಚ್ ಇಸ್ ದ ನೆಕ್ಸ್ಟ್ ಒನ್ ಕಾಲ್ಡ್ ಮೆಮೊರಿ. ವೆರಿ ವೆರಿ ಇಂಪಾರ್ಟೆಂಟ್. ನಾನು ಆಲ್ರೆಡಿ ಬೇಸಿಕ್ ಯೂನಿಟ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಮತ್ತೆ ಬರ್ತಿದೆ, ಸೇಮ್ ಪಾಯಿಂಟ್ಸ್ ಬರೀರಿ ಪರವಾಗಿಲ್ಲ. ಕಂಪ್ಯೂಟರ್ ಕ್ಯಾನ್ ಸ್ಟೋರ್ ಆಲ್ ಟೈಪ್ಸ್ ಆಫ್ ಡೇಟಾ ಸಚ್ ಆಸ್ ಲೆಟರ್ಸ್, numbers, symbols, etc. It is main unit of the computer. ಮೆಮೊರಿ ಒಳಗಡೆ ನೀವು ಡೇಟಾನ ಸ್ಟೋರ್ ಮಾಡಿ, ಇನ್ಫಾರ್ಮೇಶನ್ ಸ್ಟೋರ್ ಮಾಡಿ, ಲೆಟರ್ಸ್ ಸ್ಟೋರ್ ಮಾಡಿ, ನಂಬರ್ ಸ್ಟೋರ್ ಮಾಡಿ, ಸಿಂಬಲ್ ಸ್ಟೋರ್ ಮಾಡಿ, ಯಾವ್ದನ್ನ ಬೇಕು ಅಂದ್ರೆ ಸ್ಟೋರ್ ಮಾಡಬಹುದು ಡಿಯರ್ ಸ್ಟೂಡೆಂಟ್ಸ್. ಇಟ್ ಈಸ್ ಎ ಮೇನ್ ಯೂನಿಟ್ ಆಫ್ ದ ಕಂಪ್ಯೂಟರ್. ಎಸ್, ಕಂಪ್ಯೂಟರ್ ಇವತ್ತು ಇಷ್ಟೊಂದು ಪಾಪ್ಯುಲರ್ ಆಗಿದೆ ಅಂತಂದ್ರೆ ಒನ್ ಆಫ್ ದ ರೀಸನ್ ಮೆಮೊರಿ. ಅಕಸ್ಮಾತ್ ಮೆಮೊರಿನೇ ಇಲ್ಲ ಅಂದಿದ್ರೆ ಕಂಪ್ಯೂಟರ್ ಇಷ್ಟೊಂದು ಪಾಪ್ಯುಲರ್ ಆಗ್ತಾನೆ ಇರ್ಲಿಲ್ಲ. ದ ಪಾಯಿಂಟ್ ನಂಬರ್ 3 ಎಲ್ರಿಗೂ ಅರ್ಥ ಆಗ್ತಿದ್ಯಾ? ದ ನೆಕ್ಸ್ಟ್ ಒನ್ ಅಕ್ಯುರಸಿ. ಅಕ್ಯುರಸಿ ಅಂತಂದ್ರೆ ಏನು? ಚಾಲಾಕಿತನ ಅಂತ. ಕಂಪ್ಯೂಟರ್ ಇಸ್ ಎ ಅಕ್ಯುರೇಟ್ ಮಿಷಿನ್ ಅಂದ್ರೆ ಯಾವಾಗ್ಲೂ ಆಕ್ಟಿವ್ ಆಗಿರ್ತಾನೆ, ಅಕ್ಯುರೇಟ್ ಆಗಿರ್ತಾನೆ ಅಂತ. ಇಟ್ ಕ್ಯಾನ್ ಅಕ್ಸೆಪ್ಟ್ ಇನ್ಪುಟ್, ಪ್ರೊಸೆಸ್ ಡೇಟಾ, ಸ್ಟೋರ್ ಡೇಟಾ ಅಂಡ್ ಪ್ರೊವೈಡ್ ಆಲ್ ಟೈಪ್ಸ್ ಆಫ್ ಔಟ್ಪುಟ್ಸ್ ವಿತೌಟ್ ಎನಿ ಮಿಸ್ಟೇಕ್ಸ್. ಅಂದ್ರೆ ಕಂಪ್ಯೂಟರ್ನ ಎಲ್ಲ ಜವಾಬ್ದಾರಿಗಳು ಮಿಸ್ಟೇಕ್ಸ್ ಆಗೋದೇ ಇಲ್ಲ. ನೋಡಿ, ನಾವು ಮನುಷ್ಯರು ತುಂಬಾ ಮಿಸ್ಟೇಕ್ಸ್ ನ ಮಾಡ್ತಿರ್ತೀವಿ. ಯಾವ್ದೊಂದು 10,000 ಬರೆಯೋ ಹತ್ರ 1 0 ಜಾಸ್ತಿ ಆಗ್ಬಿಡ್ತು ಅಂತಂದ್ರೆ ಅದು 1,00,000 ಆಗೋಯ್ತು. ಹಾಗೆ ಬಟ್ ಅಕ್ಯುರಸಿ ಕಂಪ್ಯೂಟರ್ ಎಷ್ಟಿದೆ, ಅಕ್ಯುರೇಟ್ ಎಷ್ಟಿದೆ ಅಂತಂದ್ರೆ ಇದು ಅಕ್ಸೆಪ್ಟ್ ಇನ್ಪುಟ್ ನ ಮಾಡುತ್ತೆ, ಪ್ರೊಸೆಸ್ ಡೇಟಾನ ಮಾಡುತ್ತೆ, ಡೇಟಾನ ಸ್ಟೋರೇಜ್ ಮಾಡುತ್ತೆ, ನಿಮಗ್ ಬೇಕಾಗಿರುವಂತಹ ಔಟ್ಪುಟ್ ನ ಕೊಡುತ್ತೆ. ಇಲ್ಲಿ ಮೈಂಡ್ ಅಲ್ಲಿ ಇಟ್ಕೋಬೇಕಾಗಿರೋದು ವಿತೌಟ್ ಎನಿ ಮಿಸ್ಟೇಕ್ಸ್. ಯಾವುದೇ ಮಿಸ್ಟೇಕ್ಸ್ ಕಂಪ್ಯೂಟರ್ ಕಡೆಯಿಂದ ಆಗಲ್ಲ. ಅಲ್ಲ, ಕಂಪ್ಯೂಟರ್ ಇಂದ ನಮಗ್ ರಾಂಗ್ ಔಟ್ಪುಟ್ ಬಂದಿದೆ ಅಂತಂದ್ರೆ ಪ್ರಾಬ್ಲಮ್ ಎಲ್ಲಿರುತ್ತೆ? ನಾವು ರಾಂಗ್ ಇನ್ಪುಟ್ ನ ಕೊಟ್ಟಿರ್ತೀವಿ ಅಂತ ಅರ್ಥ. ಐಡಿಯಾ ಬಂತ? ದ ಪಾಯಿಂಟ್ ನಂಬರ್ 4
which is called storage students. Computer can store large amount of information. ಕಂಪ್ಯೂಟರ್ ಅನ್ನೋದು ಏನ್ ಮಾಡುತ್ತೆ, ಜಾಸ್ತಿ ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ಕೊಳ್ಳುತ್ತೆ. ನಿಮ್ಗೆ ಗೊತ್ತಿದೆ, ಕೋಟಿ ಕೋಟಿ ಜನ ಕಂಪ್ಯೂಟರ್ನ ಯೂಸ್ ಮಾಡ್ತಿದ್ದಾರೆ. ಅವ್ರಿಗೆ ಬೇಕಾಗಿರುವಂತಹ ಎಲ್ಲ ಇನ್ಫಾರ್ಮೇಶನ್ ಕೂಡ ಕಂಪ್ಯೂಟರ್ ಅಲ್ಲಿ ಸ್ಟೋರ್ ಮಾಡ್ಕೊಳ್ತಿದ್ದಾರೆ. ನೀವು ಬ್ಯಾಂಕ್ಗೆ ಹೋದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಸಿಗುತ್ತೆ. ನಿಮ್ಮ ಒಂದು ವಾಟ್ಸಪ್ ಗಳಿಗೆ ಹೋದ್ರೆ ವಾಟ್ಸಪ್ ಅಲ್ಲಿ ಫೋಟೋ ಸೆಂಡ್ ಆಗ್ತಾ ಇರುತ್ತೆ, ಇನ್ಫಾರ್ಮೇಶನ್ ಸೆಂಡ್ ಆಗ್ತಾ ಇರುತ್ತೆ, ವಿಡಿಯೋಸ್ ಸೆಂಡ್ ಆಗ್ತಾ ಇರುತ್ತೆ. ಫೇಸ್ಬುಕ್ ತಗೊಳ್ಳಿ, ನೀವು ಇನ್ ಯಾವುದೇ ಡಿವೈಸಸ್ ನ ತಗೊಳ್ಳಿ, ಎಲ್ಲ ಕೂಡ ಡೇಟಾ ಸ್ಟೋರೇಜ್ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಕಂಪ್ಯೂಟರ್ ಇದೆ. ಯೂಸರ್ ಕ್ಯಾನ್ ಯೂಸ್ ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ ಸಚ್ ಆಸ್, ನಿನ್ನೆ ಹೇಳಿದ್ದೀನಿ ಸ್ಟೂಡೆಂಟ್ಸ್, ದಟ್ ಇಸ್ ಕಾಲ್ಡ್ CD, DVD, pen drive, magnetic chip, hard disk, etc. to store unlimited information. ನಿಮಗೆ ಲಿಮಿಟ್ ಅನ್ನೋದೇ ಇಲ್ಲ. ಅಂದ್ರೆ ಎಷ್ಟಾದ್ರೂ ಸಿಡಿಗಳನ್ನ ಯೂಸ್ ಮಾಡ್ಕೊಳ್ಳಿ, ಎಷ್ಟಾದ್ರೂ DVD-ಗಳನ್ನ ಯೂಸ್ ಮಾಡ್ಕೊಳ್ಳಿ, ಎಷ್ಟಾದ್ರೂ ಪೆನ್ ಡ್ರೈವ್ಗಳನ್ನ ಯೂಸ್ ಮಾಡ್ಕೊಳ್ಳಿ, ಎಷ್ಟಾದ್ರೂ ಹಾರ್ಡ್ ಡಿಸ್ಕ್ಗಳನ್ನ ಯೂಸ್ ಮಾಡ್ಕೊಳ್ಳಿ. ಅಂದ್ರೆ ಸ್ಟೋರೇಜ್ ಅಂದ ತಕ್ಷಣ ಕಂಪ್ಯೂಟರ್ ಅನ್ನೋದು ಎಷ್ಟು ನೀವು ಡೇಟಾನ ಇನ್ಫಾರ್ಮೇಶನ್ ಕೊಡ್ತೀರಾ ಅಷ್ಟು ಕೂಡ ಸ್ಟೋರ್ ಮಾಡ್ಕೊಳುತ್ತೆ. ವಿಚ್ ಇಸ್ ದ ಲಾಸ್ಟ್ ಒನ್ ಸ್ಟೂಡೆಂಟ್ಸ್, ದಟ್ ಈಸ್ ಕಾಲ್ಡ್ ಕಾಸ್ಟ್ ಅಂತ ಹೇಳ್ತೀವಿ. ಕಾಸ್ಟ್, ಕಂಪ್ಯೂಟರ್ನ ಕಾಸ್ಟ್ ಹೇಗೆ ಅಂತ. nowadays computers available at low cost using computers. We can reduce paper cost, employee payments, other lots of expenses. ಅಂದ್ರೆ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ನಾನ್ ನೋಡಿದ್ದೀನಿ ಒಂದು ಕಂಪ್ಯೂಟರ್ 1 ಲಕ್ಷ ನೋಡಿದ್ದೀನಿ. ಅದೇ ಕಂಪ್ಯೂಟರು ಬರ್ತಾ 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 ಕಡಿಮೆ ಆಗಿರೋದನ್ನ ನಾವು ನೋಡಿದ್ದೀವಿ. ನವೇಡೇಸ್ ನಮ್ಗೆ ಬ್ರಾಂಡೆಡ್ ಬೇಕು ಅಂತಂದ್ರೆ 25,000 ಕೊಟ್ಟರೆ ಸಾಕು ಡೆಸ್ಕ್ಟಾಪ್ ಸಿಗುತ್ತೆ ಸ್ಟೂಡೆಂಟ್ಸ್. ಅಂದ್ರೆ ನಾವು ಜನರಲ್ ಕೀಬೋರ್ಡ್ ಸಪರೇಟು, ಮೌಸ್ ಸಪರೇಟು, ಈ ತರ ಯೂಸ್ ಮಾಡ್ಬೇಕು ಅಂದ್ರೆ. ಅದೇ ಒಂದು ಲ್ಯಾಪ್ಟಾಪ್ ಬೇಕು ಅಂತಂದ್ರೆ 25,000 - 30,000 ರೂಪಾಯಿ ಹಾಕಿದ್ರೆ ಒಳ್ಳೆ ಬ್ರಾಂಡೆಡ್ ಲ್ಯಾಪ್ಟಾಪ್ ಸಿಗುತ್ತೆ. ನೀವು ಅಸೆಂಬಲ್ಡ್ ಇಲ್ಲ ನನಗೆ ಬೇರೆ ತರ ಬೇಕು ಅಂತಂದ್ರೆ 15,000 - 20,000 ಒಳಗಡೆ ಕೂಡ ಕಂಪ್ಯೂಟರ್ ಸಿಗುತ್ತೆ. ಅಂದ್ರೆ ನವೇಡೇಸ್ ಏನಾಗಿದೆ ಅಂತಂದ್ರೆ ಕಂಪ್ಯೂಟರ್ ಕಾಸ್ಟ್ ಅನ್ನೋದು ಲೋ ಕಾಸ್ಟ್ ಆಗ್ಬಿಟ್ಟಿದೆ. ಅಂಡ್ ಕಂಪ್ಯೂಟರ್ನ ಯೂಸ್ ಮಾಡ್ಕೊಂಡು ನಾವು ಪೇಪರ್ ಕಾಸ್ಟ್ ನ ಕೂಡ ಕಡಿಮೆ ಮಾಡ್ಕೊಳ್ಬಹುದು. ಅಂದ್ರೆ ಎಲ್ಲದನ್ನು ನಾವೇನ್ ಮಾಡ್ಬೋದು, ಪ್ರಿಂಟ್ ತೆಗಿಲೇಬೇಕು ಅಂತೇನಿಲ್ಲ, ಕಂಪ್ಯೂಟರ್ ಒಳಗಡೆ ಸ್ಟೋರ್ ಮಾಡ್ಕೋಬಹುದು. ಎಂಪ್ಲಾಯ್ ಪೇಮೆಂಟ್ಸ್ ಡೀಟೇಲ್ಸ್ ಅಂಡ್ ಅದರ್ ಎಕ್ಸ್ಪೆನ್ಸಸ್, ತುಂಬಾ ಎಕ್ಸ್ಪೆನ್ಸಸ್ ಅಂದ್ರೆ ಖರ್ಚಾಗೋದು ಅಂತ, ಬೇರೆ ಖರ್ಚಾಗುವಂತ ದುಡ್ಡನ್ನೆಲ್ಲಾನು ನಾವೇನ್ ಮಾಡ್ಬೋದು, ನಮ್ಮ ಒಂದು ಕಂಪ್ಯೂಟರ್ ಇಂದ ಕಡಿಮೆ ಮಾಡ್ಕೋಬಹುದು. ಸೊ ದಿಸ್ ಇಸ್ ಕಾಲ್ಡ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಕಂಪ್ಯೂಟರ್. ಕನ್ಫ್ಯೂಸ್ ಆಗಬೇಡಿ ಸ್ಟೂಡೆಂಟ್ಸ್, ಮತ್ತೆ ಹೇಳ್ತಿದ್ದೀನಿ ಕೇಳಿ. ವಿ ಆರ್ ಅಟ್ ದ ಕಾನ್ಸೆಪ್ಟ್ ಆಫ್ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರ್. ಯಾವ್ಯಾವುದು? ದ ಪಾಯಿಂಟ್ ನಂಬರ್ 1 is called speed, point number 2 is called memory, point number 3 is called accuracy, point number 4 is called storage, point number 5 is called cost. ಈ ನೇಮ್ಸ್ ನ ನೋಡಿ, ನಿಮ್ಗೆ ಏನ್ ಅನ್ಸುತ್ತೆ 2 ಲೈನ್ ನ ಬರೆದ್ರೆ ಸಾಕು ಫುಲ್ ಮಾರ್ಕ್ಸ್ ಸಿಗುತ್ತೆ. ಬನ್ನಿ ಸ್ಟೂಡೆಂಟ್ಸ್, ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಕಾಲ್ಡ್ ಅಪ್ಲಿಕೇಶನ್ಸ್ ಆಫ್ ಕಂಪ್ಯೂಟರ್. ಸರ್, ಅಪ್ಲಿಕೇಶನ್ಸ್ ಆಫ್ ಕಂಪ್ಯೂಟರ್ ಅಂದ್ರೆ ಏನು? ಕಂಪ್ಯೂಟರ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಿದ್ದಾರೆ ಅಂತ ನೀವು ಹೇಳಿ ಸ್ಟೂಡೆಂಟ್ಸ್. ಕಂಪ್ಯೂಟರ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಿದ್ದಾರೆ? ಈಗ ಬ್ರೈನ್ ನಿಮ್ಗೆ ತುಂಬಾ ಫೀಲ್ಡ್ಗಳು ಬಂದಿರುತ್ತೆ. ಸೊ ಯಾವ ಫೀಲ್ಡ್ ಬೇಕು ಅಂದ್ರೆ ಎಕ್ಸ್ಪ್ಲೇನ್ ಮಾಡ್ಬೋದು. ನಾನು ನಿಮ್ಗೆ ಎಕ್ಸಾಮ್ ಪರ್ಪಸ್ ಆಗಿ ಇಲ್ಲಿ 6 ಫೀಲ್ಡ್ ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೋಡಿ ಸ್ಟೂಡೆಂಟ್, ದ ಫಸ್ಟ್ ಒನ್ ಇಸ್ ಕಾಲ್ಡ್ ಎಜುಕೇಶನ್, ದ ಸೆಕೆಂಡ್ ಒನ್ ಇಸ್ ಕಾಲ್ಡ್ ಎಂಟರ್ಟೈನ್ಮೆಂಟ್, ದ ಥರ್ಡ್ ಒನ್ ಇಸ್ ಕಾಲ್ಡ್ ಬಿಸಿನೆಸ್, ದ ಫೋರ್ತ್ ಒನ್ ಇಸ್ ಕಾಲ್ಡ್ ಬ್ಯಾಂಕ್ಸ್, ಫಿಫ್ತ್ ಒನ್ ಇಸ್ ಕಾಲ್ಡ್ ಹಾಸ್ಪಿಟಲ್, ದ ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ CAM, ಕಂಪ್ಯೂಟರ್ ಏಡೆಡ್ ಮ್ಯಾನುಫ್ಯಾಕ್ಚರಿಂಗ್, CAD ಸ್ಟೂಡೆಂಟ್ಸ್, ಕಂಪ್ಯೂಟರ್ ಏಡೆಡ್ ಡಿಸೈನ್. ಸೊ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದು ಅಷ್ಟೇ, ಈ ಫೀಲ್ಡ್ ನೋಡಿದ ತಕ್ಷಣ ನಿಮ್ಗೆ ಏನ್ ಅನ್ಸುತ್ತೆ 2 ಲೈನ್ ನ ಬರಿಬಹುದು. ಅಲ್ಲಿಗೆ ಬಂದ್ಬಿಡೋಣ. ವೆರಿ ಫಸ್ಟ್ ಒನ್ ಇಸ್ ಕಾಲ್ಡ್ ಎಜುಕೇಶನ್. ನೀವು ಹೇಳಿ ಸ್ಟೂಡೆಂಟ್ಸ್, ನೀವು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರೆ, ಆಸ್ ಎ ಸ್ಟೂಡೆಂಟ್ ಆಗಿದ್ರೆ ನಿಮ್ಗೆ ಕಂಪ್ಯೂಟರ್ ಏನೆಲ್ಲ ಉಪಯೋಗ ಆಗಿದೆ? ಸೊ ಇದುವರೆಗೂ ನಿಮ್ಮ SSLC ರಿಸಲ್ಟ್ಸ್ ನೀವು ಕಂಪ್ಯೂಟರ್ ಇಂದ ತಗೊಂಡಿರ್ತೀರ, ಕರೆಕ್ಟಾ? ನಿಮ್ಮ ಟೆಕ್ಸ್ಟ್ ಬುಕ್ಸ್ ಕಂಪ್ಯೂಟರ್ ಇಂದ ಪ್ರಿಂಟ್ ಆಗಿ ಬಂದಿರುತ್ತೆ, ನಿಮ್ಮ ನೋಟ್ಬುಕ್ ಅಲ್ಲಿರೋ ಲೈನ್ಗಳು ಪ್ರಿಂಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹೀಗೆ ತಗೊಳ್ತಾ ಹೋದ್ರೆ ನಿಮ್ಮ ಆನ್ಲೈನ್ ಫೀಸ್ಗಳನ್ನ ನಾವು ಇಂಟರ್ನೆಟ್ ನ ಯೂಸ್ ಮಾಡ್ಕೊಂಡು ಪೇ ಮಾಡ್ತಾ ಇರ್ತೀವಿ. ಹಾಗೆ ನಿಮ್ಮ ಸೆಕೆಂಡ್ PUC ರಿಸಲ್ಟ್ ಅಂತ ಬಂದಾಗ ಅದು ಕೂಡ ಇಂಟರ್ನೆಟ್ ಇಂದ ತಗೊಳ್ತೀರ, ನಥಿಂಗ್ ಬಟ್ ಕಂಪ್ಯೂಟರ್. ಹಾಗೆ ನಿಮ್ಮ ಕ್ವಶನ್ ಪೇಪರ್ ಸೆಟ್ ಆಗೋದು, ಪ್ರಿಂಟ್ ಆಗೋದು ಎಲ್ಲಿಂದ ಅಂತಂದ್ರೆ ಕಂಪ್ಯೂಟರ್ ಇಂದ ಆಗುತ್ತೆ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸ್ಟೂಡೆಂಟ್ ಕ್ಯಾನ್ ಕಲೆಕ್ಟ್ ಆಲ್ ಟೈಪ್ಸ್ ಆಫ್ ಇನ್ಫಾರ್ಮೇಶನ್ ಯೂಸಿಂಗ್ ಕಂಪ್ಯೂಟರ್, and students can collect question papers etc from the computer, which is the point number 2 students, that is called entertainment. ಇದ್ರ ಬಗ್ಗೆ ಏನ್ ಮಾತಾಡಂಗೆ ಇಲ್ಲ, ನಿಮ್ಗೆಲ್ಲ ಇಷ್ಟವಾಗಿರೋದು ಎಂಟರ್ಟೈನ್ಮೆಂಟ್. ವೇಟ್ ಫಾರ್ ಸಮ್ ಡೇಸ್, ಕಾಲೇಜಿಗೆ ಬಂದಿದ ತಕ್ಷಣ ನಿಮ್ ಕೈಲಿ ಎಂಟರ್ಟೈನ್ಮೆಂಟ್ ಆಕ್ಟಿವಿಟೀಸ್ ಕೂಡ ತುಂಬಾ ಮಾಡಿಸ್ತೀವಿ. ಐಡಿಯಾನು ಹಾಕೊಂಡಿದ್ವಿ, ಗೇಮ್ಸ್ ಎಲ್ಲ ಆಡ್ಸೋಣ.
ಪಾಯಿಂಟ್ ನಂಬರ್ 2 ತಗೊಳ್ಳಿ, ಎಂಟರ್ಟೈನ್ಮೆಂಟ್. ಈ ಕಂಪ್ಯೂಟರ್ ಎಂಟರ್ಟೈನ್ಮೆಂಟ್ ಅಲ್ಲಿ ಹೆಂಗ್ ಯೂಸ್ ಆಗ್ತದೆ? ಯು ನೋ ವೆರಿ ವೆಲ್ ಸ್ಟೂಡೆಂಟ್ಸ್. ಸೊ ಪೀಪಲ್ಸ್ ಕ್ಯಾನ್ ಲಿಸನ್ ಸಾಂಗ್ಸ್ ಥ್ರೂ ದ ಕಂಪ್ಯೂಟರ್. ಅಂದ್ರೆ ನಾವೆಲ್ಲ ಸಾಂಗ್ಗಳನ್ನ ಕೇಳ್ಬೋದು. ವಿ ಕ್ಯಾನ್ ವಾಚ್ ವಿಡಿಯೋಸ್, ವಿ ಕ್ಯಾನ್ ಪ್ಲೇ ವೆರೈಟೀಸ್ ಆಫ್ ಗೇಮ್ಸ್. ನಾವು ಗೇಮ್ಗಳನ್ನ ಆಡ್ಬೋದು, ಮೂವೀಸ್ ನ ನೋಡ್ಬೋದು, ಸಾಂಗ್ಸ್ ನ ಕೇಳ್ಬೋದು. ಇವೆಲ್ಲನೂ ಕಂಪ್ಯೂಟರ್ ಇಂದ ಎಂಟರ್ಟೈನ್ಮೆಂಟ್ ಪಾರ್ಟ್ ಅಲ್ಲಿ ಬರುತ್ತೆ. Which is the point number 3, that is called business. Students, ನಿಮ್ಗೆ ಗೊತ್ತು ಕಂಪ್ಯೂಟರ್ನ ಯೂಸ್ ಮಾಡ್ಕೊಂಡು ಬಿಸ್ನೆಸ್ ಗಳನ್ನ ಕೂಡ ಮಾಡ್ತಾರೆ. ಹೇಗೆ? ನಮ್ಗೆಲ್ಲ ಗೊತ್ತಿದೆ, ಫ್ಲಿಪ್ಕಾರ್ಟ್ ಅಂತ ಕರಿತೀವಿ, ಅಮೆಜಾನ್ ಅಂತ ಹೇಳ್ತೀವಿ. ಇವರೆಲ್ಲ ಹೇಗೆ ಆನ್ಲೈನ್ ಶಾಪಿಂಗ್ಸ್ ನ ಮಾಡ್ಬೋದು, ಆನ್ಲೈನ್ ಬಿಸ್ನೆಸ್ ಗಳನ್ನ ಮಾಡ್ಬೋದು. ಅಂದ್ರೆ ನೀವು ಒಬ್ಬರಿಗೆ ಅಮೌಂಟ್ ಕೈಯಿಂದ ಕೈಗೆ ಕೊಡಬೇಕು ಅಂತೇನಿಲ್ಲ. ಅವರ ಬ್ಯಾಂಕ್ ಅಕೌಂಟ್ ನಂಬರ್ನ ತಗೊಂಡು ನಾವು ನಮ್ಮ ಬ್ಯಾಂಕ್ ಅಕೌಂಟ್ ಇಂದ ಯೂಸಿಂಗ್ ಕಂಪ್ಯೂಟರ್ ನಾವು ಸೆಂಡ್ ಮಾಡಬಹುದು ಸ್ಟೂಡೆಂಟ್ಸ್. ಅದು ಕಂಪ್ಯೂಟರ್ ಇಂದ ನಮಗೆ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಇರುವಂತಹ ಅಡ್ವಾಂಟೇಜಸ್. ವಿಚ್ ಇಸ್ ಅ ಪಾಯಿಂಟ್ ನಂಬರ್ 4, ಬ್ಯಾಂಕ್ಸ್. ನಿಮ್ಗೆ ಗೊತ್ತು ಬ್ಯಾಂಕ್ಗಳಿಂದ ನಮ್ಗೆ ಏನ್ ಅಡ್ವಾಂಟೇಜು? ಬ್ಯಾಂಕ್ ಇಂದ ನಾವು ಅಮೌಂಟ್ಗಳನ್ನ ತಗೊಳ್ತೀವಿ, ನಮ್ಮ ಹತ್ರ ಇರೋ ಅಮೌಂಟ್ಗಳನ್ನ ಹಾಕ್ತೀವಿ, ಅಲ್ಲೆಲ್ಲ ಕಂಪ್ಯೂಟರ್ಸ್ ಯೂಸ್ ಆಗುತ್ತೆ. ಅಂದ್ರೆ ಅಕೌಂಟೆಂಟ್ ಅಂತ ಕರಿತೀವಿ, ನಥಿಂಗ್ ಬಟ್ ಅಕೌಂಟ್ ಹೋಲ್ಡರ್ ಅಂತ ಹೇಳ್ಬೋದು. ಈ ಅಕೌಂಟ್ ಹೋಲ್ಡರ್ ಅಂತಂದ್ರೆ ನಾವು ಹೋಗೊಂದು ಬ್ಯಾಂಕ್ ಅಲ್ಲಿ ಅಕೌಂಟ್ ನ ಓಪನ್ ಮಾಡಿದ್ರೆ ನಾವು ಅಕೌಂಟ್ ಹೋಲ್ಡರ್. ನಮ್ಮ ಡೀಟೇಲ್ಸ್ ಇರುತ್ತೆ, ನಮ್ಮ ಡೀಟೇಲ್ಸ್ ಜೊತೆಗೆ ನಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೂಡ ಇರುತ್ತೆ. ಸೊ ಬ್ಯಾಂಕ್ಗಳಲ್ಲಿ ಟು ಟ್ರಾನ್ಸ್ಫರ್ ಮನಿ, ಟು ಡೆಪಾಸಿಟ್ ಮನಿ, ಟು ವಿತ್ಡ್ರಾ ಮನಿ, we can use computers at banks. Which is the next one, hospital. ನಿಮ್ಗೆ ಗೊತ್ತಿದೆ ಹಾಸ್ಪಿಟಲ್ ಕೂಡ ನೀವು ರಿಸೆಪ್ಷನ್ಗೆ ಎಂಟ್ರಿ ಆಗ್ತಿದ್ದಂಗೆ ಕಂಪ್ಯೂಟರ್ ಇರುತ್ತೆ. ಅಂದ್ರೆ ಅಪಾಯಿಂಟ್ಮೆಂಟ್ ಡೀಟೇಲ್ಸ್, ಬಿಲ್ಲಿಂಗ್ ಡೀಟೇಲ್ಸ್, ಟೋಕನ್ ಸಿಸ್ಟಮ್, ಅಂಡ್ ನೀವೇನಾದ್ರೂ ಸ್ಕ್ಯಾನಿಂಗ್ ಮಾಡಿಸಿದ್ರೆ ಆ ರಿಪೋರ್ಟ್ಸ್ ಕೂಡ ಕಂಪ್ಯೂಟರ್ ಪ್ರಿಂಟರ್ ಇಂದ ಬರ್ತಾ ಇರುತ್ತೆ. ಎಕ್ಸ್ರೇ ರಿಪೋರ್ಟ್ಸ್, ಈ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಒಂದು ಆಕ್ಟಿವಿಟೀಸ್ ಹಾಸ್ಪಿಟಲ್ ಒಳಗಡೆ ಕಂಪ್ಯೂಟರ್ ಯೂಸ್ ಆಗುತ್ತೆ ಸ್ಟೂಡೆಂಟ್ಸ್. ಹಾಸ್ಪಿಟಲ್ಸ್ ಅಲ್ಲಿ ಕೂಡ ಕಂಪ್ಯೂಟರ್ ತುಂಬಾ ಯೂಸ್ ಆಗ್ತಿದೆ. ವಿಚ್ ಇಸ್ ದ ನೆಕ್ಸ್ಟ್ ಒನ್, ದಟ್ ಇಸ್ ಕಾಲ್ಡ್ CAM, ಕಂಪ್ಯೂಟರ್ ಏಡೆಡ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳ್ತೀವಿ. ಏನ್ ಈ ಕಂಪ್ಯೂಟರ್ ಏಡೆಡ್ ಮ್ಯಾನುಫ್ಯಾಕ್ಚರಿಂಗ್ ಅಂತಂದ್ರೆ, ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಇರುವಂತಹ ಎಲ್ಲ ಡಿವೈಸಸ್ ನ ನೋಡಿ. ಒಂದು ಪೆನ್ ತಗೊಳ್ಳಿ, ಅದರ ಡಿಸೈನಿಂಗ್ ಕಂಪ್ಯೂಟರ್ ಅಲ್ಲ ಆಗಿರುತ್ತೆ, ಆಮೇಲೆ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ನಮ್ಮ ಬಿಲ್ಡಿಂಗ್ ಡಿಸೈನ್ಸ್ ಇವತ್ತು ಕಂಪ್ಯೂಟರ್ ಅಲ್ಲಿ ಆಗ್ತಿದೆ. ನಿಮ್ಮ ಬೈಕ್ ತಗೊಳ್ಳಿ, ಆ ಬೈಕ್ ಅಲ್ಲಿ ಒಂದು ಸ್ಕ್ರೂ ಇಂದ ಹಿಡಿದು ಪ್ರತಿಯೊಂದು ಸ್ಟೈಲಿಶ್ ಆಗಿ ಚೆನ್ನಾಗಿರುತ್ತೆ. ಹೇಗೆ ನೋಡಿ ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ CAD ಅಂತ ಹೇಳ್ತೀವಿ, ಕಂಪ್ಯೂಟರ್ ಏಡೆಡ್ ಡಿಸೈನ್. ಕಂಪ್ಯೂಟರ್ ಒಳಗಡೆ ಫಸ್ಟ್ ಡಿಸೈನ್ ಆಗಿರುತ್ತೆ. ಡಿಸೈನಿಂಗ್ ಎಲ್ಲ ಕರೆಕ್ಟ್ ಆಗಿದೆ, ಕಲರ್ಸ್ ಎಲ್ಲ ಕರೆಕ್ಟ್ ಆಗಿದೆ ಅಂತಂದ್ರೆ ನಾವು ಅದನ್ನ ನೆಕ್ಸ್ಟ್ ಏನ್ ಮಾಡ್ತೀವಿ, ಕಂಪ್ಯೂಟರ್ ಏಡೆಡ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಡಿಸೈನಿಂಗ್ ಪರ್ಫೆಕ್ಟ್ ಆಗಿದೆ ಅಂತಂದ್ರೆ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಇವೆರಡೂ ಎಲ್ಲಿಂದ ಆಗುತ್ತೆ ಅಂತಂದ್ರೆ ನೋಡಿ, ಹೆಡಿಂಗ್ ಅಲ್ಲೇ ಇದೆ, ನಥಿಂಗ್ ಬಟ್ ಕಂಪ್ಯೂಟರ್. ಕಂಪ್ಯೂಟರ್ ಮುಖಾಂತರ ಮಾತ್ರ ಆಗುತ್ತೆ. ಇದನ್ನ ನಾವೇನಂತ ಕರಿತೀವಿ, ಅಪ್ಲಿಕೇಶನ್ಸ್ ಆಫ್ ದ ಕಂಪ್ಯೂಟರ್ ಅಂತ ಹೇಳ್ತೀವಿ. ಎಗೇನ್ ಐ ಆಮ್ ರಿಪೀಟಿಂಗ್, ಕನ್ಫ್ಯೂಸ್ ಆಗ್ಬೇಡಿ. ಅಪ್ಲಿಕೇಶನ್ಸ್ ಆಫ್ ಕಂಪ್ಯೂಟರ್ ಅಂದ್ರೆ ಏನೂ ಇಲ್ಲ, ಯಾವ ಫೀಲ್ಡ್ ಅಲ್ಲಿ ಕಂಪ್ಯೂಟರ್ನ ಯೂಸ್ ಮಾಡ್ತಿದ್ದಾರೆ ಅಂತ. ಒಂದು ಬಂದು ಎಜುಕೇಶನ್, ಎಂಟರ್ಟೈನ್ಮೆಂಟ್, ಬಿಸಿನೆಸ್, ಬ್ಯಾಂಕ್ಸ್, ಹಾಸ್ಪಿಟಲ್, CAM, ಕಂಪ್ಯೂಟರ್ ಏಡೆಡ್ ಮ್ಯಾನುಫ್ಯಾಕ್ಚರಿಂಗ್, ಕಂಪ್ಯೂಟರ್ ಏಡೆಡ್ ಡಿಸೈನ್. ಇದನ್ನೇ ಅಂತಲ್ಲ, ಸೈನ್ಸ್ ಅಂಡ್ ಟೆಕ್ನಾಲಜಿಗಳಲ್ಲಿ ಯೂಸ್ ಮಾಡ್ತಿದ್ದಾರೆ, ಸ್ಯಾಟಲೈಟ್ ಸಿಸ್ಟಮ್ಸ್ ಅಲ್ಲಿ ಯೂಸ್ ಮಾಡ್ತಿದ್ದಾರೆ, ಮೊಬೈಲ್ ಫೋನ್ಸ್ ಅಲ್ಲಿ ಯೂಸ್ ಮಾಡ್ತಿದ್ದಾರೆ. ಇದೆಲ್ಲ ಪಾಯಿಂಟ್ಸ್ ನ ಕೂಡ ನೀವು ಆಡ್ ಮಾಡ್ಕೊಳ್ಬಹುದು ಸ್ಟೂಡೆಂಟ್ಸ್. ಐಡಿಯಾ ಬಂತ? ಟೇಕ್ ದ ನೆಕ್ಸ್ಟ್ ಕಾನ್ಸೆಪ್ಟ್. ಸಪರೇಟ್ ಆಗಿ ಓದ್ತಿದ್ದೀವಿ ಸ್ಟೂಡೆಂಟ್ಸ್. ಕೀಬೋರ್ಡ್. ಸರ್ ಕೀಬೋರ್ಡ್ ನಾವು ಮೊನ್ನೆನೆ ಓದಿದೀವಿ ಸರ್, ಬಟ್ ಇಲ್ಲಿ ಇನ್ನು ಇಂಡೆಪ್ತ್ ಕಾನ್ಸೆಪ್ಟ್ ಬರುತ್ತೆ, ಚೆನ್ನಾಗಿ ಅಬ್ಸರ್ವ್ ಮಾಡಿ. ಸೇಮ್ ಡೆಫಿನೇಷನ್, ದ ಗ್ರೂಪ್ ಆಫ್ ಕೀಸ್ ಆರ್ ಕಾಲ್ಡ್ ಕೀಬೋರ್ಡ್. ಎಲ್ರಿಗೂ ಅರ್ಥ ಆಗ್ತಿದ್ಯಾ? ನೋಡಿ ಸ್ಟೂಡೆಂಟ್ಸ್, ಇಟ್ ಈಸ್ ಇನ್ಪುಟ್ ಡಿವೈಸ್. ನಾನು ಮೊನ್ನೆನೆ ಹೇಳಿದ್ದೀನಿ, ಯೂಸಿಂಗ್ ಕೀಬೋರ್ಡ್ ವಿ ಕ್ಯಾನ್ ಗಿವ್ ಇನ್ಫಾರ್ಮೇಶನ್ ಟು ದ ಕಂಪ್ಯೂಟರ್. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕೀಬೋರ್ಡ್ ಅಲ್ಲಿ 4 ಟೈಪ್ಸ್ ಆಫ್ ಕೀಸ್ ಇದೆ, ನೋಟ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಒನ್ ಇಸ್ ಕಾಲ್ಡ್ ಆಲ್ಫಾಬೆಟ್ ಕೀಸ್, ನಂಬರ್ ಕೀಸ್, ಫಂಕ್ಷನಲ್ ಕೀಸ್, ಸ್ಪೆಷಲ್ ಕೀಸ್. ಆಲ್ಫಾಬೆಟ್ ಕೀಸ್ ಅಂದಿದ ತಕ್ಷಣ A to Z ಕ್ಯಾಪಿಟಲ್, A to Z ಸ್ಮಾಲ್. ನಂಬರ್ ಕೀಸ್ ಅಂದಿದ ತಕ್ಷಣ 0 to 9. ಫಂಕ್ಷನಲ್ ಕೀಸ್ ಅಂದಿದ ತಕ್ಷಣ F1 to F12. ಸ್ಪೆಷಲ್ ಕೀಸ್ ಅಂದಿದ ತಕ್ಷಣ ಕಂಟ್ರೋಲ್, ಸ್ಪೇಸ್, ಎಂಟರ್, ಎಕ್ಸೆಟ್ರಾ. ಇದರಲ್ಲಿ ಡಿಫ್ರೆಂಟ್ ಕೀಬೋರ್ಡ್ಸ್ ಕೂಡ ಬರುತ್ತೆ. ಒಂದನ್ನ ನಾವು ಸ್ಟ್ಯಾಂಡರ್ಡ್ ಕೀಬೋರ್ಡ್, ವೈರ್ ಇಲ್ಲ ಅಂತಂದ್ರೆ ವೈರ್ಲೆಸ್ ಕೀಬೋರ್ಡ್, ಇನ್ನೊಂದನ್ನ ಡಿಫ್ರೆಂಟ್ ವರ್ಚುವಲ್ ಕೀಬೋರ್ಡ್, ಕಾಂಪ್ಯಾಕ್ಟ್ ಕೀಬೋರ್ಡ್ಸ್ ಅಂತ ಕರಿತೀವಿ. ನೋಡಿ ಫ್ರೆಂಡ್ಸ್, ಈಗ ಬಂದಿದೆ ನೋಡಿ ನಿಮ್ಮ ಕೀಬೋರ್ಡ್. ಈ ಟಾಪ್ ಅಲ್ಲಿ ಕಾಣಿಸ್ತಿದೆ ಅಲ್ವಾ, ವಿಚ್ ಇಸ್ ಕಾಲ್ಡ್ F1, F2, F3, F4, F5, F6, F7, F8, 9, 10, 11, 12. ಇದನ್ನ ನಾವು ಫಂಕ್ಷನಲ್ ಕೀಸ್ ಅಂತ ಕರೆಯೋದು.
ಐಡಿಯಾ ಬಂತ? ನೀವು ಕೀಬೋರ್ಡ್ ಯಾವ್ದಾದ್ರೂ ಸಿಕ್ಲಿ ಫಸ್ಟ್ ಅದನ್ನ ಅಬ್ಸರ್ವ್ ಮಾಡಿ. ಎಫ್ ಕೀಗಳಿದ್ಯಾ, ಅದೇ ಫಂಕ್ಷನಲ್ ಕೀಸ್. ಕೆಳಗಡೆ ಇದೆ ನೋಡಿ ಸ್ಟೂಡೆಂಟ್ಸ್, ತುಂಬಾ ಸಿಂಪಲ್. ದ ಓವರ್ ಆಲ್ ವ್ಯೂ ಆಫ್ ಯುವರ್ ಕೀಬೋರ್ಡ್ ನೋಡಿ ಇಲ್ಲಿದೆ, ವಿಚ್ ಇಸ್ ಕಾಲ್ಡ್ ವೆರಿ ಸಿಂಪಲ್ ಆಲ್ಫಾಬೆಟ್ ಕೀಸ್. ಇಲ್ಲಿದೆಯಲ್ಲ, ಸೊ ಇದು ಕ್ಯಾಪ್ಸ್ ಲಾಕ್ ಕೀ ನಾನು ಹೇಳಿದ್ದೆ. ಇದನ್ನ ಒನ್ ಟೈಮ್ ಪ್ರೆಸ್ ಮಾಡಿದ್ರೆ ನಿಮ್ಗೆಲ್ಲ ಕ್ಯಾಪ್ಸ್ ಲಾಕ್ ಅಲ್ಲಿ ಸ್ಕ್ರೀನ್ ಮೇಲೆ ಬರುತ್ತೆ, ಅಂದ್ರೆ ಕ್ಯಾಪಿಟಲ್ಸ್ ಅಲ್ಲಿ ಬರುತ್ತೆ, ಬಿಗ್ ಲೆಟರ್ಸ್. ಇದನ್ನ ನೀವು ಇನ್ನೊಂದ್ಸತಿ ಕ್ಲಿಕ್ ಮಾಡಿದ್ರೆ ಎಲ್ಲ ಸ್ಮಾಲ್ ಲೆಟರ್ಸ್ ಆಗುತ್ತೆ, ಅಂದ್ರೆ ಚಿಕ್ಕದಾಗಿ ಬರುತ್ತೆ. ಸೊ ದ ನೆಕ್ಸ್ಟ್ ನಂಬರ್ ಕೀಸ್ ಇಲ್ಲಿದೆ ನೋಡಿ, 0 to 9. ಐಡಿಯಾ ಬಂತ? ಸ್ಪೆಷಲ್ ಕೀಸ್ ಹೇಳಿದ್ನಲ್ಲ ನೋಡಿ, ಟ್ಯಾಬು, ಎಸ್ಕೇಪು, ಕ್ಯಾಪ್ಸ್ ಲಾಕು, ಶಿಫ್ಟು, ಕಂಟ್ರೋಲು, ಇಲ್ಲಿದೆ ನೋಡಿ ಸ್ಪೇಸು ಅಂಡ್ ಆಲ್ಟು, ಸ್ಟಾರ್ಟು, ಎಂಟರು, ಆರೋ ಕೀಸ್. ಇವ್ರನ್ನೆಲ್ಲ ನಾವೇನಂತ ಕರಿತೀವಿ? ಸ್ಪೆಷಲ್ ಕೀಸ್ ಅಂತ ಕರಿತೀವಿ. ಐಡಿಯಾ ಬಂತ ನೋಡಿ ಸ್ಟೂಡೆಂಟ್ಸ್? ಕೀಬೋರ್ಡ್ ಅಲ್ಲಿ 4 ಕೀಸ್, ಆಲ್ಫಾಬೆಟ್ ಕೀ, ನಂಬರ್ ಕೀಸ್, ನೀವು ಇದನ್ನ ನ್ಯೂಮರಿಕಲ್ ಕೀಸ್ ಅಂತ ಕೂಡ ಕರಿಬಹುದು. ಫಂಕ್ಷನಲ್ ಕೀಸ್, special keys. Take the next one called mouse. It stands for, ಬರ್ಕೊಳ್ಳಿ ಸ್ಟೂಡೆಂಟ್ಸ್, ಮೌಸ್ ಗೆ ಒಂದು ಫುಲ್ ಫಾರ್ಮ್ ಕೂಡ ಇದೆ, ಮೆಕ್ಯಾನಿಕಲಿ ಆಪರೇಟೆಡ್ ಯೂಸರ್ ಸೀರಿಯಲ್ ಇಂಜಿನ್. ಎಂ ಅಂದ್ರೆ ಮೆಕ್ಯಾನಿಕಲ್, ಓ ಅಂತಂದ್ರೆ ಆಪರೇಟೆಡ್, ಯು ಅಂತಂದ್ರೆ ಯೂಸರ್, ಎಸ್ ಅಂತಂದ್ರೆ ಸೀರಿಯಲ್, ಇ ಅಂತಂದ್ರೆ ಇಂಜಿನ್. ಆಲ್ರೆಡಿ ಇದರ ಡೆಫಿನೇಷನ್ಸ್ ಎಲ್ಲ ನಾವು ಓದಿದೀವಿ. ಇಟ್ ಇಸ್ ಅನ್ ಇನ್ಪುಟ್ ಯೂನಿಟ್. It is used to give input to the computer. So mouse has 2 buttons and 1 scroll. 2 ಬಟನ್ ಇರುತ್ತೆ, ಒಂದು ಸ್ಕ್ರಾಲ್, ನಥಿಂಗ್ ಬಟ್ ವೀಲ್. ಅವತ್ತು ವಿಡಿಯೋದಲ್ಲಿ ನಾನೇ ಮೌಸ್ ನ ಇಟ್ಕೊಂಡು ತೋರಿಸಿದ್ದೀನಿ. ಸೊ ವಿಚ್ ಇಸ್ ಕಾಲ್ಡ್, ಒಂದನ್ನ ನಾವು ಲೆಫ್ಟ್ ಮೌಸ್ ಬಟನ್ ಅಂತ ಕರಿತೀವಿ, ಇನ್ನೊಂದನ್ನ ರೈಟ್ ಮೌಸ್ ಬಟನ್ ಅಂತ ಕರಿತೀವಿ. ಸಮ್ ಡಿಫ್ರೆಂಟ್ ಮೌಸಸ್, ಇಲ್ಲೂ ಕೂಡ ಡಿಫ್ರೆಂಟ್ ಮೌಸಸ್, ಮ್ಯಾನ್ಯುಯಲ್ ಮೌಸ್, ಸ್ಕ್ರಾಲ್ ಮೌಸ್, USB ಮೌಸ್, ವೈರ್ಲೆಸ್ ಮೌಸ್ ಅಂತೆಲ್ಲ ಕರಿತೀವಿ. ನೋಡಿ ಸ್ಟೂಡೆಂಟ್ಸ್, ಇದೇ ಮೌಸ್ ಡಯಾಗ್ರಾಮ್. ನೋಡಿ ಸ್ಟೂಡೆಂಟ್ಸ್, ಇದು ಲೆಫ್ಟ್ ಮೌಸ್ ಬಟನ್, ಇದು ರೈಟ್ ಮೌಸ್ ಬಟನ್, ಇದು ಕನೆಕ್ಟ್ ಮಾಡುವಂತಹ ಕೇಬಲ್. ಇಲ್ಲಿದೆ ನೋಡಿ ಸ್ಕ್ರಾಲ್, ಚಕ್ರ ಅಂತ ಕರಿತೀವಿ, ವೀಲ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಅಬೌಟ್ ಯುವರ್ ಮೌಸ್ ಇನ್ ಡೆಪ್ತ್ ಸ್ಟಡಿ ಸ್ಟೂಡೆಂಟ್ಸ್. ಐಡಿಯಾ ಬಂತಾ? ಸೊ ಈ ಕ್ಲಾಸ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಫರ್ದರ್ ಟಾಪಿಕ್ಸ್ ನ ಕಂಟಿನ್ಯೂ ಮಾಡೋಣ. ಸೊ ಚೆನ್ನಾಗಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಕಾನ್ಸೆಪ್ಟ್ಗಳನ್ನ ನೀಟಾಗಿ ಓದ್ಕೊಳ್ಳಿ, ಹೈಯೆಸ್ಟ್ ಮಾರ್ಕ್ಸ್ ನ ತಗೊಳ್ಳಿ ಸ್ಟೂಡೆಂಟ್ಸ್. ಅಂಡ್ ಥ್ಯಾಂಕ್ ಯು ಸೋ ಮಚ್.